ಹಾಯ್ ಹಲೋ ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಆಕಾಶ್ ಶೆಟ್ಟಿ. ನನ್ನ 2ನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಸಂಜನ್ ಅವರು, ಹಾಗೂ ಗೆಸ್ಟ್ ಆಗಿದ್ದಾರೆ ಅಂಕಲದ ಮುದ್ದಿನ ಮಗ ಸ್ವಯಂ ಪ್ರಕಾಶ್ ಅವರು. ಸೊ ಇವತ್ತು ಒಂದು ಶಿವರಾಜ್ ಕುಮಾರ್ ಮತ್ತು ಡಾಲಿ ಧನಂಜಯ ಅವರ ಅಭಿನಯದ ಹೇಮಂತ್ ರಾವ್ ಅವ್ರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಿರುವಂತ ಒಂದು 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಅದರದ್ದೊಂದು ಟೀಸರ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನ ನೋಡಿ ಅದನ್ನ ಹೇಗಿದೆ ಅಂತ ಹೇಳಿ ಕೊನೆಯಲ್ಲಿ ಮಾತಾಡೋಣ. ಸೊ ಈಗ ಫಸ್ಟು ಆ ಟೀಸರ್ನ ನೋಡ್ಕೊಬೋಣ. ಪ್ರತಿ ಕತೆಗೂ ಏನ್ ಬೇಕು ಅಂತ ಹೇಳಿದ್ರು ಅಪ್ಪ? ಬೈರಬೇಕು ಅಂತ. ಪ್ಯಾಕೇಜ್ ಅಲ್ಲಿ ಏಜೆಂಟ್ ಪ್ರಕಾಶ್ ನಿಮ್ಮಪ್ಪಂದು ಆಪರೇಷನ್ ಡ್ರೀಮ್ ಥಿಯೇಟರ್. ಪ್ಲೀಸ್ ನಿಮ್ಮ ಜೊತೆ ನಾನು ಬರ್ಬೋದಾ ಅಂತ. ಮುಂದೆ ಜರ್ನಿ ತುಂಬಾ ಡೇಂಜರಸ್ ಆಗಿರುತ್ತೆ. ಏನ್ ಡೇಂಜರ್ ಬಂದ್ರೆ ನಾನು ಫೇಸ್ ಮಾಡ್ತೀನಿ ಸರ್. ಶಂಕರ್ ಎಲ್ಲಿದ್ಯಾ? ಶಂಕರ್ ಏನ್ ಮಾಡ್ತಿದ್ಯಾ? ಶಂಕರ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಇದೊಂದು ಟೀಸರು ನೋಡಿದ ಮೇಲೆ ಏನು ಅನಿಸುತ್ತಿದೆ ಅಂದರೆ, ಇದೊಂದು ವಿಂಟೇಜ್ 1990s ಮೂಡಿ ಬರುವಂಥ ಒಂದು ಕತೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಇರ್ಬೋದು. ಇದರಲ್ಲಿ ಶಿವರಾಜ್ ಕುಮಾರ್ ಅವರು ಪ್ರಕಾಶ್ ಅನ್ನೋ ಒಂದು ಕ್ಯಾರೆಕ್ಟರು ಒಂದು ಏಜೆಂಟ್ ಆಗಿದ್ದಾರೆ. ನಮ್ಮ ಒಂದು ಡಾಲಿ ಧನಂಜಯ ಅವರು ನೋಡೋಕೆ ಹೋದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇನ್ನೋಸೆಂಟ್ ಥರ ಕಾಣ್ತಾ ಇದ್ದಾರೆ. ಇನ್ನೋಸೆಂಟ್ ಆಗಿ ಶಿವರಾಜ್ ಕುಮಾರ್ ಅವರ ಟೀಮಲ್ಲಿ ವರ್ಕ್ ಮಾಡ್ತಿರೋ ಒಬ್ಬ ಪರ್ಸನ್ ಥರ ಕಾಣ್ತಾ ಇದ್ದಾರೆ. ಸೊ ಲಾಸ್ಟಿನ ಒಂದು ಸೀನ್ ನೋಡ್ಲಿಕ್ಕೆ ಹೋದರೆ ಇವರೇ ಯಾಕೆ ವಿಲನ್ ಆಗಿರ್ಬೋದು, ಯಾಕೋ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಸೊ ನೋಡೋಣ, ಗೊತ್ತಾಗುತ್ತಲ್ಲ. ನೆಕ್ಸ್ಟ್ ಫಿಲಮ್ ರಿಲೀಸ್ ಆಗುತ್ತೆ, ಈಗ ನೋಡ್ತೀವಿ, ಅವತ್ತಿನ ದಿವಸ ಗೊತ್ತಾಗುತ್ತೆ. ಹಾಗೆ ಪ್ರಿಯಾಂಕಾ ಮೋಹನ್ ಅವರು ಒಂದು ಕತೆ ಹೇಳಲ್ಲ ಅಂತ ಒಂದು ಕನ್ನಡ ಮೂವಿಯಲ್ಲಿ ಇದ್ರು, ಕನ್ನಡ ಇಂಡಸ್ಟ್ರಿಯಲ್ಲಿ. ಅದು ನೆಕ್ಸ್ಟ್ ತೆಲುಗು ಮತ್ತು ತಮಿಳಿಗೆ ಹೋದವರು ಈಗ ವಾಪಸ್ ಮತ್ತೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಏನೋ ಈ ಮೂವಿಲಿ ಮತ್ತೆ ವಾಪಸ್ ಆಗಿದ್ದಾರೆ ಸ್ಯಾಂಡಲ್ವುಡ್ಗೆ. ಸೊ ಆಲ್ ನೋಡಿದ್ರೆ ಸಿನಿಮಾಟೋಗ್ರಫಿ ಎಲ್ಲ ಓಕೆ, ಪರವಾಗಿಲ್ಲ. ಕನ್ನಡ ಮೂವಿ ಅದು ಇದೆ, ನಮಗೆ ಕನ್ನಡ ಮೂವಿ ಈಗ ಬಂದಿರೋವಂಥವೆಲ್ಲ ಮೂವಿಗೆ ಕಂಪೇರ್ ಮಾಡಿದ್ರೆ ನಮ್ಮದು ಇದು ಚೆನ್ನಾಗಿದೆ. ಎಲ್ಲ ಒಂದು ಸಿನಿಮಾಟೋಗ್ರಫಿ ಆಗಲಿ, VFX ಆಗಲಿ, ಅದೆಲ್ಲ ಅಷ್ಟು ಗೊತ್ತಾಗಿಲ್ಲ VFX ಎಲ್ಲ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ. ಬಿ ಜಿ ಎಮ್ ಆ್ಯಕ್ಚುಲಿ ಆಗಿ ರೆಟ್ರೋ ಸ್ಟೈಲಲ್ಲಿದೆ. ಸೊ ಏನು ನಿಮಗೆ ರೆಟ್ರೋ ಸ್ಟೈಲ್ ಏನು BGMs ಬರ್ತಾಯಿತ್ತು, ಹಳೆ ಮೂವೀಸಲ್ಲಿ ಬರ್ತಾಯಿತ್ತು, ಅದೇ ಥರ ಈ ಪಬ್ಬು ಮತ್ತು ಬಾರ್ಸ್ಗಳಲ್ಲಿ ನೀವು ಆ ಥರ ಒಂದು ರಿಲೇಟೆಡ್ ಮೂವೀಸಲ್ಲಿ ಹೇಗೆಲ್ಲ ಇತ್ತು ಸಾಂಗ್ಸು, ಅದೇ ರಿಲೇಟೆಡ್ ಇದೆ. ಸೊ ನೋಡೋಣ, ಗೊತ್ತಾಗತ್ತಲ್ಲ. ಸೊ ಸಂಜನ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗಿದೆ ಟೀಸರ್? ನೀನೆಲ್ಲ ಪ್ರಿಪೇರ್ ಆಗಿ ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಬಂದಿದ್ದಾವೆ. ನಮಗೆ ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಥಿಯೇಟರ್, ಸಾರಿ ಟೀಸರ್
ಆಪರೇಷನ್ ಡ್ರೀಮ್ ಥಿಯೇಟರ್ ಮೂವಿ. ಓಕೆ, 3 ಲ್ಯಾಂಗ್ವೇಜಲ್ಲಿ ಬಿಡ್ತಿದ್ದಾರೆ. 5 ಲ್ಯಾಂಗ್ವೇಜಲ್ಲಿ ಬಿಡ್ಬೋದಿತ್ತು ಅಂತ ಅನ್ಕೊಂಡಿದ್ದೆ, ಬಟ್ 3 ಲ್ಯಾಂಗ್ವೇಜಲ್ಲಿ ಬಿಡ್ತಿದ್ದಾರೆ, ಪರವಾಗಿಲ್ಲ. ನಾನು ಪರ್ಸ್ನಲಿ ಎಕ್ಸೈಟೆಡ್ ಆಗಿರೋದು ಹೇಮಂತ್ ರಾವ್ ಅವರ ಡೈರೆಕ್ಷನ್ಗೆ. ಸಪ್ತಸಾಗರದ ಆಚೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಫಿಲ್ಮ್ ಇದನ್ನು ಮಾಡ್ತಿದ್ದಾರೆ. ಹೇಮಂತ್ ರಾವ್ ಅವರೇ ವಾಪಸ್ ಬಂದರು. ನಮ್ಮ ರಕ್ಷಿತ್ ಶೆಟ್ಟಿ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಬರ್ತಾರೆ ಒಂದು ಯೂನಿಕ್ ಕಂಟೆಂಟ್ ಇಟ್ಕೊಂಡು ಬರ್ತಾರೆ. ಆಮೇಲೆ ಶಿವಣ್ಣ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಶಿವಣ್ಣ ಮತ್ತೆ ಡಾಲಿ ಧನಂಜಯ್ ಅವ್ರದ್ದು ಮತ್ತೆ ವಾಪಸ್ ಕೊಂಬು ಬಂದಿದೆ ಟಗರು ಆದಮೇಲೆ. ಅದೇ ಥರ ಹಿಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ, ನೋಡುವ ಏನಾಗುತ್ತೆ ಅಂತ. ಈಗ ನಮ್ಮ ಪ್ರಕಾಶ್ ಅಣ್ಣ ಅವ್ರು ರಿವ್ಯೂ ಕೊಡ್ತಾರೆ. ಸ್ವಯಂ ಪ್ರಕಾಶ್ ಅವ್ರ ಅಂಕಲದೊಂದು ಮುದ್ದಿನ ಮಗ, ವೈಟಿನ ಅಥ್ಲೆಟಿಕ್. ನಿಜ ಹೇಳ್ಬೇಕಂದ್ರೆ ಶಿವಣ್ಣ ದೊಡ್ಡ ಅಭಿಮಾನಿ ನಾನು. ಆದ್ರೆ ಫಿಲ್ಮ್ ಮಾತ್ರ ದೇವರಾಣಿ ಏನೂ ಅರ್ಥ ಆಗಿಲ್ಲ. ಫಿಲಮ್ ಅಲ್ರಿ ಟೀಸರ್ ಅದು ಟೀಸರ್ ಏನ್ ನೋಡೋದು ಇಲ್ಲಿ ನೋಡಿ, ಟೀಸರ್ ಅಂತ ಅಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಅದೆಲ್ಲ ಒಂದೇ ಮುಂದೆ ಬರ್ತದೆ ಅದು. ನಿಮ್ಗೆ ಏನ್ ಅನ್ಸ್ತು ಇದ್ರ ಬಗ್ಗೆ? ಏನ್ ಅರ್ಥ ಆಯ್ತು ಹೇಳಿ ನೀವು ಇದ್ರಲ್ಲಿ? ಶಿವಣ್ಣನ ಅಭಿಮಾನಿ ಅಂತಾರೆ, ಹೇಗ್ ಕಾಣ್ತಿದ್ದಾರೆ? ಚೆನ್ನಾಗಿ ಕಾಣ್ತಿದೆ. ಶಿವಣ್ಣ ಯಾಕೆ ಇಷ್ಟ ನಿಮ್ಗೆ? ಹೀಗೆ ಒಳ್ಳೆ ಫಿಲ್ಮ್ ಅಲ್ಲ, ಯಾಕೆ ಹೇಳಿ? ಒಳ್ಳೆ ಫಿಲ್ಮ್ ಮಾಡ್ತಾರೆ ಅವರು. ಶಿವಣ್ಣ ಫೇವ್ರೆಟ್ ಮೂವಿ ಯಾವುದು? ಇದೆ ಆಪರೇಷನ್ ಟಗರು. ಓಕೆ, ಸೊ ಇದಾಗಿತ್ತು ನಮ್ಮ ಒಂದು ರಿವ್ಯೂಸ್. ನೋಡೋಣ, ಇದೊಂದು ಅಕ್ಟೋಬರ್ ಅಥವಾ ಡಿಸೆಂಬರ್ ಈ ನಡುವೆಯಲ್ಲಿ ಇದೊಂದು ರಿಲೀಸ್ ಆಗೋ ಥರ ಇದೆ. ಸೊ ನೋಡೋಣ, ಎಲ್ಲರೂ ನಮ್ಮ ಕನ್ನಡಿಗರು ಕನ್ನಡ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸ್ಯಾಂಡಲ್ವುಡ್ಗೆ ಒಂದು ಸಪೋರ್ಟ್ ಮಾಡಿ, ನಮ್ಮ ಕನ್ನಡ ಫಿಲಮ್ಮು ಅಂತ ಹೇಳಿ ಎಲ್ಲ ತಿಳ್ಕೊಂಡು ಎಲ್ಲರೂ ವಿಸಿಟ್ ಮಾಡಿ ಹಾರೈಸಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶಿವಣ್ಣ.